ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾನೇ ಈಸಿ ಮೆಥಡಲ್ಲಿ ಸ್ಯಾರಿನ ಯೂಸ್ ಮಾಡಿ ತುಂಬಾ ಸಿಂಪಲ್ ಆಗಿ ಲಾಂಗ್ ಡ್ರೆಸ್ ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಫಸ್ಟ್ ಅಲ್ಲೇ ಹೇಳ್ದೆ ಅಲ್ವಾ, ಬಿಗಿನರ್ಸ್ಗೆ ಅಂತಾನೆ ವಿಡಿಯೋ ಮಾಡಿದ್ದೀನಿ ಅಂತ. ತುಂಬಾನೇ ಸಿಂಪಲ್ ಇರುತ್ತೆ ಅಂಡ್ ಈಸಿ ಕೂಡ ಇರುತ್ತೆ. ಇಲ್ಲಿ ನಾನು ಸ್ವಲ್ಪ ಲುಕ್ ವೈಸ್ ಚೆನ್ನಾಗಿರ್ಲಿ ಅಂತ ಪಫ್ ಸ್ಲೀವ್ ಅಟ್ಯಾಚ್ ಮಾಡಿದ್ದೀನಿ. ಸ್ವಲ್ಪ ಶಾರ್ಟ್ ಆಗಿ ಅಟ್ಯಾಚ್ ಮಾಡಿದ್ದೀನಿ. ಲುಕ್ ವೈಸ್ ತುಂಬಾನೇ ಚೆನ್ನಾಗಿದೆ. ಅಂಡ್ ಈ ಸ್ಯಾರಿ ಬಂದು ಕಾಟನ್ ಸ್ಯಾರಿ. ಇದು ನಾನು ಮೀಶೋ ಅಲ್ಲಿ ತಗೊಂಡಿರೋದು. ಇದರ ಡೀಟೇಲ್ಸ್ ಲಿಂಕ್ಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ಸ್ವಲ್ಪ ಕಮ್ಮಿ ಪ್ರೈಸ್ಗೆನೆ ಬಂದಿದೆ, ಒಂದು 300 250 ಹಾಗೆ ಸ್ಯಾರಿ ಇದು. ಮತ್ತೆ ಈ ಸ್ಯಾರಿಲಿ ಇನ್ನು ಡಿಫ್ರೆಂಟ್ ಕಲರ್ಸ್ ಎಲ್ಲಾನು ಸಿಗುತ್ತೆ. ಬಟ್ ಬ್ಲಾಕ್ ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ, ಟ್ರೆಂಡಿಯಾಗೂ ಇರುತ್ತೆ. ಇದಕ್ಕೆ ಸ್ವಲ್ಪ ಲೈಟ್ ಆಗಿ ರೆಡ್ ಕಲರ್ ಬಾರ್ಡರ್ ಬಂದಿತ್ತು, ಅದನ್ನ ನಾನು ರಿಮೂವ್ ಮಾಡಿದ್ದೀನಿ. ಅಂಡ್ ಇದಕ್ಕೆ ಬ್ಲೌಸ್ ಅಷ್ಟೇ ರೆಡ್ ಕಲರ್ ಬ್ಲೌಸ್ ಬಂದಿತ್ತು. ಬಟ್ ನೀವು ಸ್ಯಾರೀಸ್ ಅಲ್ಲಿ ಈ ತರ ರಿಯೂಸ್ ಮಾಡ್ಕೊಂಡು ಡ್ರೆಸ್ಸಸ್ ಡಿಸೈನ್ ಮಾಡ್ಕೋಬೇಕು ಅಂದ್ರೆ ತುಂಬಾನೇ ಚೆನ್ನಾಗಿರತ್ತೆ. ಇದಕ್ಕೆ ಸ್ವಲ್ಪ ಫ್ಲವರ್ಸ್ ಎಲ್ಲಾನು ಈ ತರ ಬಂದಿದೆ, ತುಂಬಾನೇ ಲುಕ್ ವೈಸ್ ಚೆನ್ನಾಗಿರತ್ತೆ. ಟ್ರೈ ಮಾಡಿ ನೋಡಿ. ಬೇಕು ಅಂದ್ರೆ ಇದ್ರ ಡೀಟೇಲ್ಸ್ ಎಲ್ಲಾನು ಕೊಟ್ಟಿರ್ತೀನಿ. ನೋಡಿ, ಇಲ್ಲಿ ನಾನು ಕಂಪ್ಲೀಟ್ ಸ್ಯಾರಿ ತಗೊಂಡಿದ್ದೀನಿ. ಇದೊಂದು 5 ಮೀಟರ್ 5.5 ಇರತ್ತೆ. ಬಟ್ ಸ್ವಲ್ಪ ಒಂದು ಪ್ಲೈನ್ ಪಾರ್ಟ್ ಇರತ್ತೆ. ಒಂದು 1 ಮೀಟರ್ 1.5 ಮೀಟರ್ ಈ ತರ ಪ್ಲೈನ್ ಪಾರ್ಟ್ ಇರುತ್ತೆ ಸ್ಯಾರಿದು. ಸೊ ಕೊನೆ ಭಾಗ ಅದನ್ನ ರಿಮೂವ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬಹುದು ಸ್ಯಾರಿಯಲ್ಲಿ. ನಾನು ಕಂಪ್ಲೀಟ್ ಸ್ಯಾರಿನ ಯೂಸ್ ಮಾಡ್ತಾ ಇದ್ದೀನಿ. ಓನ್ಲಿ ಫ್ಲವರ್ ಏನಿದೆ ಅದನ್ನ ನೋಡ್ಕೊಂಡು ನಾನು ಕಟಿಂಗ್ ಮಾಡ್ಕೊಂತೀನಿ. ಅದನ್ನ ತೋರಿಸ್ತೀನಿ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ. ನೋಡಿ, ಕಂಪ್ಲೀಟ್ ಸ್ಯಾರಿ ಈ ತರ ಬಂದಿದೆ. ನಾನು ಹೇಳ್ದೆ ಅಲ್ವಾ, ಸ್ವಲ್ಪ ಲೈಟ್ ಆಗಿ ಬಾರ್ಡರ್ ಬಂದಿದೆ ಅಂತ. ಬೇಕು ಅಂದ್ರೆ ಬಾರ್ಡರ್ ಕೂಡ ಹಾಗೆ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋಬಹುದು. ಬಟ್ ನಾನು ರಿಮೂವ್ ಮಾಡಿದ್ದೀನಿ. ಅಷ್ಟೊಂದು ಲುಕ್ ವೈಸ್ ಚೆನ್ನಾಗಿಲ್ಲ ಅಂತ ಕಟ್ ಮಾಡಿದ್ದೀನಿ ಅಷ್ಟೇ. ಸೊ ಕಟ್ ಮಾಡಿ ಫೋಲ್ಡ್ ಮಾಡ್ಕೊಂಡ್ರೆ ಆಗತ್ತೆ. ಇದಕ್ಕೆ ಬ್ಲೌಸ್ ರೆಡ್ ಬಂದಿತ್ತು, ಅದಕ್ಕೆ ಆ ತರ ಬಾರ್ಡರ್ ಬಂದಿದೆ. ಸೊ ಇವಾಗ ನಾನು 5 ಮೀಟರ್ ಏನಿದೆ ಸ್ಯಾರಿ ತಗೊಂಡಿದ್ದೀನಿ. 2.5 ಮೀಟರ್ ಲೈನಿಂಗ್, ಪಾಲಿಸ್ಟರ್ ಲೈನಿಂಗ್ ತಗೊಂಡಿದ್ದೀನಿ. ಸೊ ಲೈನಿಂಗು ಬಾಡಿ ಪಾರ್ಟ್ಗೆ ಎಷ್ಟು ಬೇಕೋ ಅಷ್ಟು ನಾನು ಫಸ್ಟ್ ಅಲ್ಲೇ ಈ ರೀತಿ ಸಪರೇಟ್ ಮಾಡ್ಕೊಂಡು 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಇಲ್ಲಿ ಲೆಂತ್ ವಿಡ್ತ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ಅದನ್ನ ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು ತೋರಿಸ್ತಾ ಇರೋದು ಮೀಡಿಯಂ ಸೈಜು. ಮೀಡಿಯಮ್ ಅಂಡ್ ಸ್ಮಾಲ್ ಸೈಜ್ ಅವ್ರಿಗೆ ಕರೆಕ್ಟ್ ಆಗಿ ಆಗತ್ತೆ. ಇಲ್ಲಿ ಕಂಪ್ಲೀಟ್ ಆಗಿ ಮೆಜರ್ಮೆಂಟ್ಸ್ ಕೇಳ್ತಾರೆ, ಅದಕ್ಕೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆಗಿ ಮೀಡಿಯಂ ಸೈಜು. ಮೀಡಿಯಂ ಸೈಜ್ ಅವ್ರಿಗೆ ಕರೆಕ್ಟ್ ಆಗಿ ಆಗತ್ತೆ. ಇಲ್ಲಿ ನಾನು ಶೋಲ್ಡರ್ ಲೆಂತ್ ಬಂದು 6 ಇಂಚಸ್ಗೆ ಮಾರ್ಕ್ ಮಾಡಿದೆ ಅಂಡ್ ಆರ್ಮ್ ವಾಲ್ ಬಂದು 6.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ನೆಕ್ ಲೆಂತ್ ಬಂದು 3.5 ಇಂಚಸ್ ತಗೊಂಡಿದ್ದೀನಿ. ಇಲ್ಲಿ ನೆಕ್ ಲೆಂತ್ 3 ಇಂಚಸ್ ಕೂಡ ತಗೋಬಹುದು. ಸ್ವಲ್ಪ ಅಗಲ ಇದ್ರೇನೆ ಚೆನ್ನಾಗಿರೋದು, ಅದಕ್ಕೆ 3.5 ಇಂಚಸ್ ಇಟ್ಟಿದ್ದೀನಿ. ಅಂಡ್ ಫ್ರಂಟ್ ಪಾರ್ಟು ಡೀಪು 5.5 ಇಂಚಸ್ ಇಟ್ಟಿದ್ದೀನಿ. ವಿ ನೆಕ್ ತರ ನಾನು ಮಾರ್ಕ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಹಾರ್ಮ್ ಶೇಪ್ ಏನಿದೆ ಅದು ಫ್ರಂಟ್ ಮತ್ತೆ ಬ್ಯಾಕ್ ಸೈಡ್ ಎರಡೂನು ಒಂದೇ ಸಲ ಮಾರ್ಕ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಮಾರ್ಕಿಂಗ್ ಮಾಡಿದ್ದೀನಿ ನೋಡಿ, ಈ ರೀತಿ ಆರ್ಮ್ ಶೇಪ್ ಪಾರ್ಟ್ ಏನಿದೆ ಫ್ಯಾಬ್ರಿಕ್ ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನ ಕಟ್ ಮಾಡ್ಕೊಂಡು 2 ಪೀಸಸ್ ಏನಿದೆ ಅದನ್ನ ಸಪರೇಟ್ ಮಾಡ್ಕೋಬೇಕು. ನಾನು ವೇಸ್ಟ್ ಪಾರ್ಟ್ ಬಂದು 11 ಇಂಚಸ್ಗೆ ಮಾರ್ಕ್ ಮಾಡಿದೆ. ಆಕ್ಚುಲಿ 11.5 ಇಂಚಸ್ ಇತ್ತು ಬಿಟ್ಟು ಒಂದು ಹಾಫ್ ಇಂಚ್ ತೆಗ್ದಿದ್ದೀನಿ ಅಷ್ಟೇ. ಸೊ ಈ ಕಡೆ ಫ್ರಂಟ್ ಪಾರ್ಟು, ಈ ಕಡೆ ಬ್ಯಾಕ್ ಪಾರ್ಟು. ಬ್ಯಾಕ್ ಪಾರ್ಟು ಸೇಮ್ ಬರುತ್ತೆ. ನೆಕ್ ಲೆಂತ್ 3.5 ಇಂಚಸ್ ಬರುತ್ತೆ. ಇಲ್ಲಿ ಡೀಪ್ ಕೀ ಹೋಲ್ ನೆಕ್ ತರ ಇಟ್ಟಿದ್ದೀನಿ. ಜಸ್ಟ್ 2.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ ಒಂದು 4 ಇಲ್ಲ 5 ಇಂಚಸ್ಗೆ ಡೀಪ್ ಇಟ್ಕೊಂಡ್ರೆ ಆಗತ್ತೆ. ಇಲ್ಲ ನಿಮ್ಗೆ ನಾರ್ಮಲ್ ಲಾಂಗ್ ಡ್ರೆಸ್ ಬ್ಲೌಸಸ್ ತರ ಇಟ್ಕೋಬೇಕು ಅಂದ್ರೆ ಒಂದು 7 6 ಈ ತರ ಇಟ್ಕೊಂಡು ನಾರ್ಮಲ್ ಒಂದು ರೌಂಡ್ ಶೇಪ್ ಈ ತರ ಕೂಡ ಇಟ್ಕೋಬಹುದು. ನಿಮ್ ಇಷ್ಟ. ಬ್ಯಾಕ್ ನೆಕ್ ಯಾವ ತರ ಬೇಕೋ ಆ ತರ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಸ್ಯಾರೀಸ್ ಅಲ್ಲಿ ಸ್ವಲ್ಪ ಡೀಪ್ ಜಾಸ್ತಿ ಇದ್ರೇನೆ ಚೆನ್ನಾಗಿರೋದು. ನಾನು ಕೀ ಹೋಲ್ ನೆಕ್ ತರ ಕಟ್ ಮಾಡಿದ್ದೀನಿ. ಅದಕ್ಕೆ ಬ್ಯಾಕ್ ಸೈಡ್ ಥ್ರೆಡ್ ಇಲ್ಲ ಹುಕ್ಸ್ ಕೂಡ ಹಾಕೋಬಹುದು. ನೋಡಿ, ಕಂಪ್ಲೀಟ್ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡು ನೀಟಾಗಿ ನಾನು ನೆಕ್ ಪಾರ್ಟ್ ಏನಿದೆ ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಯಾರಿಯಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಈ ಕಡೆ ಪ್ಲೈನ್ ಪಾರ್ಟ್ ಇರತ್ತಲ್ಲ ಆ ಕಡೆ ತಗೊಂಡಿದ್ದೀನಿ. ನಾನು ಪ್ಲೈನ್ ಪಾರ್ಟ್ ಕಡೆಗೆ ಈ ಫ್ಲವರ್ ಫ್ರಂಟ್ಗೆ ಬರೋ ತರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಓನ್ಲಿ ಫ್ರಂಟ್ ಸೈಡ್ ಮಾತ್ರ. ಬ್ಯಾಕ್ ಸೈಡ್ದು ಪ್ಲೈನ್ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ತೋರಿಸಿದ್ದೀನಿ ಈ ತರ ಕಂಪ್ಲೀಟ್ ಆಗಿ. ಜಸ್ಟ್ ನೀವು ಸ್ಯಾರಿ ಡಿಸೈನ್ ನೋಡ್ಕೊಂಡು ಕಟ್ ಮಾಡ್ಕೊಂಡ್ರೆ ಆಗತ್ತೆ. ಓನ್ಲಿ ಫ್ರಂಟ್ ಸೈಡ್ ಮಾತ್ರ ನೀಟಾಗಿ ಬರೋ ತರ ನೋಡ್ಕೋಬೇಕು. ಫ್ಲವರ್ಸು ಆ ಕಡೆ ಈ ಕಡೆ ಚೆನ್ನಾಗಿರಲ್ಲ. ಓನ್ಲಿ ಫ್ರಂಟ್ಗೆ ಕರೆಕ್ಟ್ ಆಗಿ ಬರೋ ತರ ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ನೋಡಿ, ನಾನು ಕಟ್ ಮಾಡಿದ್ದೀನಿ ಈ ತರ. ಎರಡೂನು ನೀಟಾಗಿ ಕಟ್ ಮಾಡ್ಕೊಂಡು ಲೈನಿಂಗ್ ಏನಿದೆ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು. ನೆಕ್ ಪ್ಯಾಡ್ಸ್ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಂಡು ಅದನ್ನ ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಲೈನಿಂಗ್ ನ ಏನಿದೆ ಸೊ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ನಾನು ಅಟ್ಯಾಚ್ ಮಾಡಿದ್ದೀನಿ. ಬೋತ್ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡೂನು ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಅಲ್ಲಿ ಹೇಳ್ದಲ್ವಾ, ಲೈನಿಂಗು ಪಾಲಿಸ್ಟರ್ ಲೈನಿಂಗು. ನೀವು ಬೇಕು ಅಂದ್ರೆ ಕಾಟನ್ ಕೂಡ ಯೂಸ್ ಮಾಡ್ಕೋಬಹುದು. ನಾನು ಪಾಲಿಸ್ಟರ್ ಯೂಸ್ ಮಾಡಿದ್ದೀನಿ. ಇಲ್ಲಿ ನಾನು ಫ್ರಂಟ್ ಪಾರ್ಟ್ ತಗೊಂಡಿದ್ದೀನಿ. ಫ್ರಂಟ್ ಪಾರ್ಟಿಗೆ ಟಕ್ಸ್ ಸ್ಟಿಚಿಂಗ್ ಮಾಡ್ಕೋಬೇಕು. ಪ್ರಿನ್ಸಸ್ ಕಟ್ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು. ಬಟ್ ಟಕ್ಸ್ ಸ್ವಲ್ಪ ಈಸಿ ಇರುತ್ತೆ.
ಇಲ್ಲಿ ನಾನು ಇದು 2 ಫೋಲ್ಡಿಂಗ್ ಮಾಡ್ಕೊಂಡು 3.4 ಇಂಚಸ್ಗೆ ಮಾರ್ಕ್ ಮಾಡಿದೆ. ಅಂಡ್ ಅಲ್ಲಿಂದ 4 ಇಂಚಸ್ ಟಕ್ ಲೆಂತ್ ತಗೊಂಡಿದ್ದೀನಿ. ಸೇಮ್ ಇನ್ನೊಂದು ಇನ್ನೊಂದು ಟಕ್ ಪಾರ್ಟ್ ಕೂಡ ಸೇಮ್ ಅದೇ ತರನೇ ಬರುತ್ತೆ. ಸೊ ಲೆಂತ್ ಕರೆಕ್ಟ್ ಆಗಿ ನೋಡ್ಕೊಂಡು ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ ನಾನು ಮಾರ್ಕಿಂಗ್ ಮಾಡಿದ್ದೀನಿ. ಜಸ್ಟ್ ಇದೊಂದು ಹಾಫ್ ಇಂಚ್ ಈ ರೀತಿ ಇಟ್ಕೊಂಡು ನೀಟಾಗಿ 2 ಟಕ್ಸ್‌ನು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇಲ್ಲಿಗೆ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಏನಿದೆ ಅದು ರೆಡಿ ಆಯ್ತು. ಇಲ್ಲಿ ನಾನು ಫ್ರಂಟ್ ಸೈಡ್‌ಗೆ ಟಕ್ಸ್ ಸ್ಟಿಚಿಂಗ್ ಮಾಡಿದ್ದೀನಲ್ವಾ, ಸೊ ಬ್ಯಾಕ್ ಸೈಡು ಟಕ್ಸ್ ಏನು ಬೇಕಾಗಿಲ್ಲ. ಬೇಕು ಅಂದ್ರೆ ಟಕ್ಸ್ ಸ್ಟಿಚಿಂಗ್ ಮಾಡ್ಕೋಬಹುದು. ಬಟ್ ಏನು ಬೇಕಾಗಿಲ್ಲ. ಜಸ್ಟ್ ಈ ಫ್ರಂಟ್ ಸೈಡ್ ಏನಿದೆ ಅದು ಇದ್ರ ಮೇಲೆ ಇಟ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರತ್ತಲ್ವಾ, ಅದನ್ನ ಕಟ್ ಮಾಡ್ಕೋಬೇಕು. ಹೆಚ್ಚು ಕಮ್ಮಿ ಇಲ್ದಿರ ನೀಟಾಗಿ ಬರಬೇಕು. ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಲೆಂತ್ ಮತ್ತೆ ವಿಡ್ತ್ ಕರೆಕ್ಟ್ ಆಗಿ ಇರೋ ತರ ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಟ್ ಮಾಡಿದ್ದೀನಿ. ಇಲ್ಲಿಗೆ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ರೆಡಿ ಆಯ್ತು. ಇವಾಗ ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಸ್ಲೀವ್ಸ್‌ಗೆ ನಾನು 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಫ್ಯಾಬ್ರಿಕ್ಕು. ಲೆಂತ್ 10 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ ಬಂದು 10.5 ಇಂಚಸ್ ತಗೊಂಡಿದ್ದೀನಿ. ಇಲ್ಲಿ ನಾನು 3 ಇಂಚಸ್‌ಗೆ ಮಾರ್ಕ್ ಮಾಡಿದೆ. ಇದು ಬಂದು ಪಫ್ ಪಾರ್ಟ್ ಬರುತ್ತೆ. ಸೊ ಪಫ್ ಫ್ಯಾಬ್ರಿಕ್ ಇದು ಈ ಕಡೆ ಪಾರ್ಟ್‌ದು. ಜಸ್ಟ್ ಈ ರೀತಿ ಲೈನ್ ತರ ಡ್ರಾ ಮಾಡ್ಕೋಬೇಕು. 3 ಇಂಚಸ್‌ಗೆ ಮಾರ್ಕಿಂಗ್ ಮಾಡ್ಕೊಂಡು ರಿಮೈನಿಂಗ್ ಕಡೆದು ನಾರ್ಮಲ್ ಸ್ಲೀವ್ ಬರುತ್ತೆ. ಸ್ಲೀವ್ ಲೆಂತ್ ಏನಿದೆ ಅದು. ಇಲ್ಲಿ ನಾನು 2.5 ಇಂಚಸ್‌ಗೆ ಮಾರ್ಕ್ ಮಾಡಿದ್ದೀನಿ ಸ್ಲೀವ್ ಶೇಪ್ ತೆಗಿಯೋದಕ್ಕೆ. ಅಂಡ್ ಆ ಕಡೆ ಒಂದು 4 ಇಂಚಸ್‌ಗೆ ಜಸ್ಟ್ ಡಾಟ್ ತರ ಇಟ್ಟಿದ್ದೀನಿ. ಜಸ್ಟ್ ಈ ಕಡೆ 2.5 ಮತ್ತೆ ಆ ಕಡೆ 4 ಇಂಚಸ್ ಅದನ್ನ ಈ ರೀತಿ ಸ್ಲೀವ್ ಶೇಪ್ ಏನಿದೆ ಅದನ್ನ ತೆಗ್ದಿದ್ದೀನಿ. ನೋಡಿ ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ಅಂಡ್ ಈ ಕಡೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ರಿಮೂವ್ ಮಾಡೋದಕ್ಕೆ 8 ಇಂಚಸ್‌ಗೆ ಮಾರ್ಕ್ ಮಾಡಿದೆ. ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಈ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡ್ಕೋಬೇಕು. ಪಫ್ ಸ್ಲೀವ್ ತುಂಬಾನೇ ಈಸಿ. ನಾನು ತುಂಬಾ ವಿಡಿಯೋಸ್ ಅಲ್ಲಿ ತೋರಿಸಿದ್ದೀನಿ. ಅದಕ್ಕೆ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಗೆ ಇದು ಲೆಂತ್ ಜಾಸ್ತಿ ಬೇಕು ಅಂದ್ರೆ ಒಂದು 14 ಇಂಚಸ್ ಈ ರೀತಿ ತಗೊಂಡ್ರೆ ಇನ್ನೂ ಲೆಂತ್ ಜಾಸ್ತಿ ಬರುತ್ತೆ. ನಾನು ಜಸ್ಟ್ 10 ಇಂಚಸ್ ತಗೊಂಡಿದ್ದೀನಿ. ನಾರ್ಮಲ್ ಶಾರ್ಟ್ ಸ್ಲೀವ್ ತರನೇ ಇರ್ಲಿ ಅಂತ ಚೆನ್ನಾಗಿರತ್ತೆ. ಅಮ್, ನಾನಿಲ್ಲಿ ಒಂದು 4 ಇಂಚಸ್‌ಗೆ ಏನ್ ಮಾರ್ಕ್ ಮಾಡಿದ್ದೆ ಅದನ್ನ ಜಸ್ಟ್ ಈ ರೀತಿ ಡಾಟ್ ತರ ಇಟ್ಕೊಂಡು ಮಿಡಲ್ ಅಲ್ಲಿ ಒಂದು ಡಾಟ್ ಇಟ್ಕೊಂಡು ಜಸ್ಟ್ ಈ ರೀತಿ 3 ಪ್ಲೀಟ್ಸ್ ಬರುತ್ತೆ. ಆ ಕಡೆ 3 ಪ್ಲೀಟ್ಸ್ ಈ ಕಡೆ 3 ಪ್ಲೀಟ್ಸ್. ಈ ಮಿಡಲ್ ಡಾಟ್ ಏನಿದೆ ಅಲ್ಲಿಗೆ ಬರೋ ತರ 3 ಪ್ಲೀಟ್ಸ್ ಅಡ್ಜಸ್ಟ್ ಮಾಡ್ಕೋಬೇಕು. ಚಿಕ್ಕ ಚಿಕ್ಕದಾಗಿ ನೀವು ಐಡಿಯಾ ಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಪಿನ್ಸ್ ಇಟ್ಕೋಬೇಕು. ನಾನು ಇಡ್ತಾ ಇದ್ದೀನಿ ನೋಡಿ ಈ ರೀತಿ. ಜಸ್ಟ್ ಈ ಮಿಡಲ್ ಪಾರ್ಟ್ ಹತ್ರ ಡಾಟ್ ಏನಿದೆ ಅಲ್ಲಿಗೆ ಕರೆಕ್ಟ್ ಆಗಿ ಬರೋ ತರ 3 ಪ್ಲೀಟ್ಸುನು ಹೆಚ್ಚು ಕಮ್ಮಿ ಇಲ್ದಿರ ಒಂದೇ ಲೆವೆಲ್ ಅಲ್ಲಿ ಇಟ್ಕೊಂಡು ಪಿನ್ಸ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಪಿನ್ಸ್ ಇಡ್ತಾ ಇದ್ದೀನಿ. ಈ ಕಡೆ 3 ಪ್ಲೇಟ್ಸ್ ಆ ಕಡೆ 3 ಪ್ಲೇಟ್ಸ್ ಬರತ್ತೆ. ನೋಡಿ ಕಂಪ್ಲೀಟ್ ಆಗಿ ಈ ರೀತಿ ಬರತ್ತೆ. ಸೊ ತುಂಬಾನೇ ಈಸಿ ಇರತ್ತೆ ಪಫ್ ಸ್ಲೀವ್. ಬ್ಲೌಸಸ್‌ಗೂ ಬೇಕು ಅಂದ್ರೆ ಇದೇ ಮೆಥಡ್ ಅಲ್ಲೇ ನೀವು ಸ್ಟಿಚಿಂಗ್ ಮಾಡ್ಕೋಬಹುದು. ಇವಾಗ ಇದನ್ನ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಇದು ನಾರ್ಮಲ್ ಆಗಿ ಹೇಳಿದ್ರೆ ಅರ್ಥ ಆಗಲ್ಲ ಅಂತ ನಾನು ಜಸ್ಟ್ ನಾರ್ಮಲ್ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ವಿಡಿಯೋಸ್ ಅಲ್ಲಿ ತೋರಿಸಿದ್ದೀನಿ ಪಫ್ ಸ್ಲೀವ್. ಬಟ್ ಈ ಚಾನಲ್ ಅಲ್ಲಿ ನಾನು ಅಪ್ಲೋಡ್ ಮಾಡಿಲ್ಲ. ಅದಕ್ಕೆ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಈ ತರ ಬರುತ್ತೆ. ತುಂಬಾ ಸಿಂಪಲ್ ಇರುತ್ತೆ. ಅಂಡ್ ಬ್ಲೌಸ್‌ಗೂನು ಅಷ್ಟೇ ನಾನು ಇದಕ್ಕೆ ಡ್ರೆಸ್‌ಗೂನು ಅಷ್ಟೇ ಸ್ವಲ್ಪ ಪ್ಲೇನ್ ಪಾರ್ಟ್ ಯೂಸ್ ಮಾಡಿದ್ದೀನಿ. ಬೇಕು ಅಂದ್ರೆ ಇದು ಫ್ಲವರ್ಸ್ ಇರೋದು ಬರತ್ತೆ ಫ್ಯಾಬ್ರಿಕ್ಕು ಅದನ್ನ ಕೂಡ ಸ್ಲೀವ್ಸ್‌ಗೆ ಯೂಸ್ ಮಾಡ್ಕೋಬಹುದು. ಬಟ್ ಲುಕ್ ವೈಸ್ ಪ್ಲೇನ್ ಚೆನ್ನಾಗಿರತ್ತೆ ಅಂತ ಇದನ್ನ ಟ್ರೈ ಮಾಡಿದ್ದೀನಿ. ಬೇಕು ಅಂದ್ರೆ ಬಾರ್ಡರು ಕೂಡ ನೀವು ಯೂಸ್ ಮಾಡ್ಕೋಬಹುದು ಚೆನ್ನಾಗೇ ಇರತ್ತೆ. ನಾನು ಬಾರ್ಡರ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಟ್ರೆಂಡಿಯಾಗಿ ಕಾಣಿಸ್ಲಿ ಅಂತ. ನಿಮ್ಗೆ ಸ್ವಲ್ಪ ಟ್ರೆಡಿಷನಲ್ ಆಗಬೇಕು ಅಂದ್ರೆ ಬಾರ್ಡರು ರಿಮೂವ್ ಮಾಡೋ ಅವಶ್ಯಕತೆ ಏನೂ ಇರಲ್ಲ. ನಾರ್ಮಲ್ ಆಗಿ ಸ್ಟಿಚಿಂಗ್ ಮಾಡ್ಕೋಬಹುದು. ಸೊ ಇಲ್ಲಿಗೆ ಸ್ಲೀವ್ಸ್ ಏನಿದೆ ಅದು ರೆಡಿ ಆಯ್ತು. ಇವಾಗ ಈ ಬಾಡಿ ಪಾರ್ಟ್ ಏನಿದೆ ಅದು 2 ಪಾರ್ಟ್ಸ್‌ನು ಶೋಲ್ಡರ್ ಪಾರ್ಟ್ ಸ್ಟಿಚಿಂಗ್ ಮಾಡ್ಕೊಂಡು 2 ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ರೆಡಿ ಆಗತ್ತೆ. ಇವಾಗ ಬಾಟಮ್ ಪಾರ್ಟ್‌ದು ಲೈನಿಂಗ್ ಕಟ್ ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕ್ ಮತ್ತೆ ಕಟ್ ಮಾಡಿ ತೋರಿಸ್ತೀನಿ. ಲೈನಿಂಗು ಬಾಡಿ ಪಾರ್ಟ್‌ಗೆ ಹಾಗೆ ಮಿಕ್ಕಿರೋ ರಿಮೈನಿಂಗ್ ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ. ಲೆಂತ್ 37 ಇಂಚಸ್ ತಗೊಂಡಿದ್ದೀನಿ. 2 ಮೀಟರ್ ಲೈನಿಂಗ್ ಯೂಸ್ ಮಾಡಿದ್ದೀನಿ. ಒಂದು ಹಾಫ್ ಮೀಟರು ಒಂದು 1 ಇಂಚ್ ಎಕ್ಸ್ಟ್ರಾ ಹೋಗುತ್ತೆ. ಸೊ ಬಾಡಿ ಪಾರ್ಟ್‌ಗೆ ರಿಮೈನಿಂಗ್ ಫ್ಯಾಬ್ರಿಕ್ ಎಲ್ಲಾನು ಬಾಟಮ್‌ಗೆ ಯೂಸ್ ಮಾಡ್ಕೋಬಹುದು. ಇಲ್ಲಿ ನಾನು ವೇಸ್ಟ್ ಪಾರ್ಟ್‌ಗೆ ನಾರ್ಮಲ್ ಇದ್ರದ್ದೇ ಫ್ಯಾಬ್ರಿಕ್ ಇರತ್ತಲ್ಲ ಬಾಡಿ ಪಾರ್ಟ್‌ದು ಅದನ್ನ ಇದ್ರ ಮೇಲೆ ಇಟ್ಕೊಂಡು ವೇಸ್ಟ್ ಪಾರ್ಟ್ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಲೆಂತ್ ಅದು ಎಷ್ಟಿರುತ್ತೋ ಅಷ್ಟು ಬಾಡಿ ಪಾರ್ಟ್‌ದು ನೋಡ್ಕೊಂಡು ಮಾರ್ಕಿಂಗ್ ಮಾಡ್ಕೋಬೇಕು. ಅಂಡ್ ಈ ಕಡೆ ಒಂದು ಡೌನ್‌ಗೆ ಒಂದು ಹಾಫ್ ಇಂಚ್ ಇಟ್ಟಿದ್ದೀನಿ. ಹಾಫ್ ಇಂಚ್ ಇಲ್ಲ ಒಂದು 1 ಇಂಚ್ ಇಟ್ಕೊಂಡ್ರೆ ಆಗತ್ತೆ. ಸ್ವಲ್ಪ ಡೌನ್‌ಗೆ ಶೇಪ್ ಬರಬೇಕು. ಇಲ್ಲಿ ಸ್ವಲ್ಪ ಈ ಕಡೆ ಕ್ರಾಸ್ ಆಗಿ ಮಾರ್ಕ್ ಮಾಡಿದ್ದೀನಿ. ಅಂಬ್ರೆಲಾ ಕಟ್ ಟೈಪ್ ಅಲ್ಲಿ ಬರೋ ತರ ನೀಟಾಗಿ ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಲೈನಿಂಗ್ ತುಂಬಾ ಈಸಿನೇ ಇರತ್ತೆ. ಜಸ್ಟ್ ಈ ರೀತಿ ಶೇಪ್ ತರ ಬರೋ ತರ ಅಂಬ್ರೆಲಾ ಕಟ್ ಟೈಪ್ ಅಲ್ಲಿ ಕಟ್ ಮಾಡ್ಕೊಂಡ್ರೆ ಲೈನಿಂಗು ಈಸಿ ಇರತ್ತೆ. ನೋಡಿ ನಾನು ಕಟ್ ಮಾಡಿದ್ದೀನಿ. ಇವಾಗ 2 ಪಾರ್ಟ್ಸನ್ನು ನೀಟಾಗಿ 2 ಸೈಡಲ್ಲೂನು ಅಟ್ಯಾಚ್ ಮಾಡ್ಕೊಂಡು ಈ ಕಡೆ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಈ ಕಡೆ ಫ್ಲೋರ್ ಲೆಂತ್ ಕಡೆಗೂನು ಅಷ್ಟೇ
ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲಿ ಸ್ಟಿಚಿಂಗ್ ಮಾಡಿದಾಗ ವೇಸ್ಟ್ ಪಾರ್ಟ್ ಕಡೆಗೆ ಒಂದು 2 ಇಂಚಸ್ ಗ್ಯಾಪ್ ಇಡಬೇಕು. ಅಲ್ಲಿ ಸ್ಟಿಚಿಂಗ್ ಮಾಡ್ಕೋಬಾರ್ದು. ಯಾಕಂದ್ರೆ ಬಾಡಿ ಪಾರ್ಟ್‌ಗೆ ಅಟ್ಯಾಚ್ ಮಾಡ್ಕೋಬೇಕಲ್ವಾ ಅದಕ್ಕೆ. ಜಸ್ಟ್ ಇದನ್ನ ಈ ರೀತಿ ಅಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡ್ರೆ ಲೈನಿಂಗು ರೆಡಿ ಆಗತ್ತೆ. ಇವಾಗ ಬಾಟಮ್‌ದು ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನ ತೋರಿಸ್ಕೊಡ್ತೀನಿ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ. ಇಲ್ಲಿ ನಾನು 3 ಮೀಟರ್ ಯೂಸ್ ಮಾಡ್ತಾ ಇದ್ದೀನಿ. ಓನ್ಲಿ ಫ್ಲವರ್ಸ್‌ದ್ ಮಾತ್ರ ನಾನು ಸೆಪರೇಟ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಬ್ಯಾಕ್‌ಗೆ, ಫ್ರಂಟ್‌ಗೆ ಸೇಮ್ ಬರತ್ತೆ. ಇದನ್ನ ನೋಡ್ಕೋಬೇಕು ನೀವು ಸ್ಯಾರೀಸ್ ಎಲ್ಲ ಡಿಸೈನ್ ನೋಡ್ಕೊಂಡು ನೀವು ಅಟ್ಯಾಚ್ ಮಾಡ್ಕೊಂಡ್ರೆ ಆಗತ್ತೆ. 3 ಮೀಟರ್ ಯೂಸ್ ಮಾಡ್ತಾ ಇದೀನಿ ನಾನು ಬಾಟಮ್ ಪಾರ್ಟಿಗೆ. ಇಲ್ಲಿ ಲೆಂತ್ ಬಂದು 40 ಇಂಚಸ್ ತಗೊಂಡಿದ್ದೀನಿ. ಇಲ್ಲಿ ನಾನು ಈ ಬಾರ್ಡರ್ ಪಾರ್ಟ್ ಏನಿದೆ ರೆಡ್ ಕಲರ್ ಪಾರ್ಟ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಜಸ್ಟ್ 40 ಇಂಚಸ್‌ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಲೆಂತ್ ಇಷ್ಟು ಬರುತ್ತೆ. ನಿಮ್ಗೆ ಲೆಂತ್ ಸ್ವಲ್ಪ ಕಮ್ಮಿ ಬೇಕು ಅಂದ್ರೆ ಕಮ್ಮಿ ಕೂಡ ಇಟ್ಕೋಬಹುದು. ನಾನು 40 ಇಂಚಸ್ ಕರೆಕ್ಟ್ ಆಗಿ ಇಟ್ಕೊಂಡಿದ್ದೀನಿ. ನೋಡಿ ಕಂಪ್ಲೀಟ್ ಆಗಿ ಕಟ್ ಮಾಡಿದ್ದೀನಿ. ಲೆಂತ್ ಈ ತರ ಬರುತ್ತೆ. ಸೊ ಬ್ಯಾಕ್ ಸೈಡ್ ಫ್ಲವರ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಕೆಳಗಡೆ ಪಾರ್ಟಿಗೆ ಮಾತ್ರ ಇರುತ್ತೆ. ಅದಕ್ಕೆ ಅದನ್ನ ನೀವು ಬ್ಯಾಕ್ ಸೈಡ್‌ಗೆ ಯೂಸ್ ಮಾಡ್ಕೋಬೇಕು. ಚೆನ್ನಾಗಿರೋ ಫ್ಲವರ್ಸ್ ಏನಿದೆ ಜಾಸ್ತಿ ಫ್ಲವರ್ಸ್ ಇರೋದು ಫ್ರಂಟ್ ಸೈಡ್‌ಗೆ ಯೂಸ್ ಮಾಡ್ಕೋಬೇಕು. ಅದನ್ನ ನೋಡ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಈ ಈ ಫ್ಯಾಬ್ರಿಕ್ ಏನಿದೆ ಕಂಪ್ಲೀಟ್ ಆಗಿ ನಾನು ಪ್ಲೀಟ್ಸ್ ತರ ಸ್ಟಿಚಿಂಗ್ ಮಾಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ ತರ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲ ಗ್ಯಾದರಿಂಗ್ ಪ್ಲೀಟ್ಸ್ ತರ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು. ನೋಡಿ ನಾನು ಕಂಪ್ಲೀಟ್ ಆಗಿ ಪ್ಲೀಟ್ಸ್ ಸ್ಟಿಚ್ ಮಾಡಿದ್ದೀನಿ. ಇವಾಗ ಇದನ್ನ ನೋಡ್ಕೋಬೇಕು ವೇಸ್ಟ್ ಪಾರ್ಟ್‌ಗೆ ಕರೆಕ್ಟ್ ಆಗಿ ಆಗುತ್ತಾ ಇಲ್ವಾ ಅಂತ ಅದನ್ನ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಓನ್ಲಿ ಮಿಡಲ್ ಪಾರ್ಟ್ ಹತ್ರ ನಾನು ಪ್ಲೀಟ್ಸ್ ರಿಮೂವ್ ಮಾಡಿದ್ದೀನಿ. ಒಂದ್ ಸೈಡ್ ಮಾತ್ರ ಪ್ಲೀಟ್ಸ್ ರಿಮೂವ್ ಮಾಡ್ಕೊಂಡು ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲ ನಿಮ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಅಂದ್ರೆ ನೀಟಾಗಿ ಪ್ಲೀಟ್ಸ್ ಒಂದ್ ಸೈಡ್ ಆ ಕಡೆ ಸೈಡುನು ಅಷ್ಟೇ ಸ್ವಲ್ಪ ರಿಮೂವ್ ಮಾಡ್ಕೊಂಡ್ರೆ ಚಿಕ್ಕದಾಗಿ ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬರತ್ತೆ. ಸೊ ಲೈನಿಂಗ್ ಪಾರ್ಟ್ ಆಲ್ರೆಡಿ ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗೋ ತರ ಈ ಪ್ಲೀಟ್ಸ್ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲ ನೀವು ಸ್ಟಿಚಿಂಗ್ ಮಾಡ್ದಾಗೆ ಲೈನಿಂಗ್ ಪಾರ್ಟ್ ನೋಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಇನ್ನೂ ಈಸಿ ಇರತ್ತೆ. ನಾನು ಇದನ್ನ ತೋರಿಸ್ತಾ ಇದೀನಿ ಅಷ್ಟೇ ಜಸ್ಟ್ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ. ಹೆಚ್ಚು ಕಮ್ಮಿ ಏನಾದ್ರು ಬಂದ್ರೆ ನೋಡಿ ನಾನು ಕಂಪ್ಲೀಟ್ ಆಗಿ ಮೇನ್ ಫ್ಯಾಬ್ರಿಕ್ ನೀಟಾಗಿ ಪ್ಲೀಟ್ಸ್ ಸ್ಟಿಚಿಂಗ್ ಮಾಡ್ಕೊಂಡು ಸೈಡ್ ಅಲ್ಲಿ ಕೂಡ ಸ್ಟಿಚ್ ಮಾಡ್ಕೊಂಡು ಬಾಟಮ್ ಏನಿದೆ ಅದು ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ. ಹಾಗೆ ಲೈನಿಂಗು ಕೂಡ ಅಟ್ಯಾಚ್ ಮಾಡಿದ್ದೀನಿ ವೇಸ್ಟ್ ಪಾರ್ಟ್ ಕಡೆಗೆ. ಇವಾಗ ಎರಡು ಪಾರ್ಟ್ಸ್ ಏನಿದೆ ಬಾಟಮ್ ಪಾರ್ಟ್ ಮತ್ತೆ ಬಾಡಿ ಪಾರ್ಟ್ ನೀಟಾಗಿ ವೇಸ್ಟ್ ಪಾರ್ಟ್ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಈ ಡ್ರೆಸ್ ಏನಿದೆ ಅದು ರೆಡಿ ಆಗತ್ತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಡ್ ಇದೇ ತರ ಬಿಗಿನರ್ಸ್‌ಗೆ ವಿಡಿಯೋಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.